ಅವಾಗಿಂದ ನೋಡ್ತಾ ಇದ್ದೀನಿ. ನೂತು ಹೊರಗಡೆನೇ ಬಂದಿಲ್ಲ ಮನೆಯಿಂದಾನ. ನೂತು ಎಲ್ಲಿ ಹೋಗಿರಬೇಕು? ನೆನ್ನೆಯಿಂದ ನೋಡ್ತಾ ಇದ್ದೀನಿ. ಒಂದು ದಿವಸಕ್ಕೆ ಒಂದು ಸತಿ ಆದರೂ ಹೊರಗೆ ಬರೋನು. ನಾನಿಲ್ಲಿ ಬಂದು ಅವ್ನ ಮುಖ ನೋಡ್ತಾ ಇದ್ದೆ. ನನಗೆ ನೂತನ್ನ ನೋಡಬೇಕು ಅಂತ ಆಸೆ ಆಗುತ್ತೆ. ನೂತನ್ನ ನಾನು ತುಂಬ ಇಷ್ಟಪಡ್ತಾ ಇದ್ದೀನಿ. ನೂತು ಮನೆಯಿಂದ ಹೊರಗಡೆನೇ ಬಂದಿಲ್ವಲ್ಲ, ಅವನಿಗಾಗಿ ಅವಾಗಿಂದ ನೋಡ್ತಾ ಇದ್ದೀನಿ. ನಾನು ಒಟ್ಟಿನಲ್ಲಿ ಇನ್ನೂ ಏನೂ ಮಾತಾಡಿಲ್ಲ ಅವನ ಜೊತೆ. ಆದ್ರೂ ಸುಮ್ಮನೆ ಅವ್ನು ನೋಡೋದು, ದಿನಾನ ಅವ್ರ ಮನೆ ಹತ್ರ ಹೋಗೋದು, ಅವ್ರ ಮನೆ ಹತ್ರ ಹೋಗೋದೇ ನಾನು ಅವ್ನು ನೋಡೋದಕ್ಕಾಗಿನ ಹೋಗಿ ನೋಡ್ತೀನಿ. ರಂಜಿತಾ ಆಂಟಿ ಇರಬೇಕು, ರಂಜಿತಾ ಆಂಟಿ ಹತ್ರ ಮಾತಾಡ್ತೀನಿ. ರಂಜಿತಾ ಆಂಟಿ ನೂತು ಎಲ್ಲೋಗಿದ್ದಾನೆ ಅಂತ ಕೇಳಿಬಿಡ್ತೀನಿ. ಏನು ಮಾಡೋಣ, ಎಲ್ಲೋ ಹೋಗಿದ್ದಾನೆ ಅಂತ ಹೇಳ್ತಾರೆ ಅಷ್ಟೇ ಅವರು, ಏನು ಹೇಳಲ್ಲ. ಆದರೆ ನನಗೆ ನೂತನ್ನು ನೋಡಬೇಕು ಅಂತ ಆಸೆ ಆಗುತ್ತೆ. ಏನೇ, ಯಾಕೆ ಇಲ್ಲಿ ನಿಂತ್ಕೊಂಡಿದೀಯಾ? ಏನಿಲ್ಲ, ರಂಜಿತಾ ಆಂಟಿ ಮನೆ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಹೋಗು. ಸರಿ ಆಯಿತು, ಬಾ. ಏನಾದರೂ ಅಡುಗೆ ಗಿಡ್ಗೆ ಮಾಡೋಣ ಇಬ್ಬರು ಸೇರಿಕೊಂಡು. ಇನ್ನೇನು ಅಮ್ಮ ಇಲ್ವಲ್ಲ? ಸರಿ ಆಯ್ತು, ಬರ್ತೀನಿ. ಹೋಗಿ ಒಂದು ಸ್ವಲ್ಪ ತತ್ಲಾಗೆ ಏನು ತಲೆ ತಿಂತೀನಿ, ನನಗೆ ಯಾಕೋ ಬೇಜಾರಾಗ್ತೈತೆ. ಹೋಗಿ ಬರ್ತೀನಿ. ಒಂದೊಂದ್ಸತಿ ಹೆಂಗಿರ್ತಾಳೆ ಅಂತ ಹೇಳೋಕ್ಕಾಗಲ್ಲ ನಮ್ಮ ಮುತ್ತು. ಒಂದೊಂದ್ಸತಿ ಚೆನ್ನಾಗಿರ್ತಾಳೆ, ಒಂದೊಂದ್ಸತಿ ಬೇಜಾರು ಮಾಡ್ಕೊಬಿಡ್ತಾಳೆ. ಒಂದೊಂದ್ಸತಿ ಅದು ಏನಾಗುತ್ತೋ ಏನೋ, ಅದು ಏನು ವಕ್ರಿಸ್ಕೊಂಬತ್ತೋ ಏನೋ, ಹಿಂಗೆ ಆಡ್ತಾಳೆ ಹಂಗೇನೆ. ಯಾಕೋ ಇಲ್ಲೇ ನಿಂತ್ಕೊಂಡು ಆ ಕಡೆ ನೋಡ್ತಾ ಇದ್ದಾಳ ರಂಜಿತಾ ಆಂಟಿ ಮನೆ ಕಡೆ. ನನಗೆ ಗೊತ್ತು ಏನು ತಂದು ನೋಡ್ತಾ ಇದೆಯಾ ನೀನು ಅಲ್ಲಿ ಅಂತ. ತಡಿ ಬಂದೆ. ಯಾಕಪ್ಪ ನೂತು ಕಾಣಿಸ್ತಾನೆ ಇಲ್ಲ, ನಿಜ ಕಾಣಿಸ್ತಾನೆ ಇಲ್ಲ. ಹೋಗ್ತೀನಿ, ಅವ್ರ ಮನೆ ಹತ್ರನೇ ಹೋಗಿ ಮಾತಾಡ್ತೀನಿ. ಪೇಮೆಂಟ್ ಇಸ್ಕೊಂಬನ್ನಿ, ಮನೆಗೆಲ್ಲ ನಾ ರೇಷನ್ ಎಲ್ಲ ತರಬೇಕು. ಸರಿ ಆಯ್ತಮ್ಮ, ತಗೊಂಬರ್ತೀನಿ. ನಮ್ಮ ಮನೆಗೆ ಏನಿದ್ರು ರೇಷನ್ನು, ಮನೆ ಖರ್ಚಾಗಿರ್ಬೋದು ಎಲ್ಲ ನಾವು ನೋಡ್ಕೊಂತೀವಿ. ಭೂಮಿನೂ ಯಶು ಅವರಿಬ್ರು ದುಡ್ದು ಅವ್ನ ಮಗನ ಇರೋನೊಬ್ಬನಿಗೆ ಚೆನ್ನಾಗಿ ಆಸ್ತಿ ಮಾಡಲಿ. ನೀನು ದುಡಿಯೋದೇನೈತೆ ಮನೆ ಖರ್ಚಾಗ್ಬಿಡ್ಲೇಳು, ಅವರಿಬ್ರು ಉಳಿಸ್ಕೊಂಬ್ಲೇಳು. ನಾನು ಹಂಗೆ ಹೇಳಿರೋದು, ಸರಿನಾ? ನಾವಿನ್ನೇನು ಯಾರಿಗಾಗಿ ಮಾಡೋದೇನಿಲ್ಲ. ನಾವು ಇಬ್ಬರಿಂದ ಒಬ್ಬ ಇದ್ದಾನೆ, ಅವನೊಬ್ಬನಿಗೆ ನಾವೆಲ್ಲ ಮಾಡೋದು, ಸರಿನಾ? ನೀನೇನಿದ್ರು ಎಲ್ಲ ರೇಷನ್ ಗಿಷನ್ ಎಲ್ಲ ತರಬೇಕು. ಇವತ್ತು ಪೇಮೆಂಟ್ ಇಸ್ಕೊಂಬರ್ರಿ. ಹೆಂಗೋ ಬುದ್ಧಿವಂತರಾಗಿದ್ದೀರಾ, ದುಡಿತಾ ಇದ್ದೀರಾ. ಎಲ್ಲ ಅಲ್ದಾಡ್ಕೊಂಡು ಇಷ್ಟೆಲ್ಲ ಆದಮೇಲೆ ನಾನು ಏನಾದರೂ ಇಂಥ ಕೆಲಸ ಮಾಡಿದ್ದೆ? ಏನೂ ಮಾಡಿಲ್ಲ. ಹೇಳ್ದಂಗೆ ಕೇಳ್ಕೊಂಡು ಕೆಲ್ಸಕ್ಕೆ ಹೋಗ್ಕೊಂಡು ಮನೆಗೆಲ್ಲ ರೇಷನ್ ತಂದಾಕೊಂಡು ನೋಡ್ಕೊಂತಾ ಇದ್ದೀನಲ್ಲ. ಸರಿ, ಇವತ್ತು ಹೋಗಿ ಇಸ್ಕೊಂಡು ಬಾ. ಎಲ್ಲ ಖರ್ಚು ಮಾಡೋಕೆ ಹೋಗ್ಬೇಡ. ಯಾರನ್ನ ಕರೆದ್ರೂ ಸುಮ್ಮನೆ ಬೇಗ ಮನೆ ತಗ್ಬಾ. ದುಡ್ಡು ಗಿಡ್ಡಿಕ್ಕೆ ನಾನು ಬಂದಾಗ ಅಲ್ಲಿ ಇಲ್ಲಿ ಹೋಗೋಣ ಅನ್ಸುತ್ತೆ, ಯಾರನ್ನ ಕರೀತಾರೆ. ಅದಕ್ಕಾಗಿ ಪೇಮೆಂಟು ಆಗೋ ಸತಿಗೆಲ್ಲ ನಿನಗೆ ಹೇಳಿ ಕಳಿಸ್ಬೇಕು. ಸರಿ ಆಯಿತು ರಂಜು, ಆಯಿತು. ದುಡಿಯೋದೆಲ್ಲ ಖರ್ಚಾದ್ರತ್ತ ಭೂಮಿನೂ ಯಶು ಅವರಿಬ್ರು ಉಳಿಸ್ಕೊಂಡು ಮಗನಿಗೆ ಆಸ್ತಿ ಮಾಡ್ತಾರೆ. ಏನು ರಂಜಿತಾ ಆಂಟಿ ಏನೋ ಮಾತಾಡ್ತಾ ಇದ್ರಿ? ಏನಿಲ್ಲ ಕಣಮ್ಮ, ಏನೋ ಮಾತಾಡ್ತಿದ್ವಿ ನಮ್ಮ ಯಜಮಾನ್ರ ಹತ್ರ. ಯಾಕೆ? ಸುಮ್ಮನೆ ಬಂದೆ ರಂಜಿತಾ ಆಂಟಿ. ಯಾರೂ ಇಲ್ಲ ಮನೆ ಹತ್ರ, ಯಾರು ಕಾಣಿಸ್ತಾ ಇಲ್ಲ. ನೀವು ಒಬ್ಬರೇನ ಇರೋದು? ಏನಿಲ್ಲ, ಈಗ ಕೆಲ್ಸಕ್ಕೆ ಹೋಯ್ತು. ಈಗ ನಾನು ಹಿಂಗೆ ನಿಂತ್ಕೊಂಡೆ ಇಲ್ಲೇನೆ. ಯಾಕೆ ಹೇಳಮ್ಮ, ಯಾರು ಬೇಕು? ಯಾರೂ ಇಲ್ಲ ಅಲ್ಲ ಮನೇಲಿ, ಯಾರೂ ಇಲ್ವಾ? ಎಲ್ಲ ಬೇಕು ಅನ್ನಿಸ್ತೈತೆ ಅಂತ ಕೇಳಿದೆ ಅಷ್ಟೇನೆ. ನಿನಗೆ ಯಾರು ಬೇಕು ಹೇಳಿ? ಇಂಥವ್ರು ಬೇಕು ಅಂತ ಹೇಳು. ಅಂಥವ್ರನ್ನ ಬೇಕಾದ್ರೆ ಭೂಮಿ ಬೇಕಾ, ಯಶು ಬೇಕಾ, ನೂತು ಬೇಕಾ, ನಮ್ಮ ಮನೆಯವ್ರು ಏನಾದರೂ ಬೇಕಾ? ಯಾರ ಹತ್ರ ಏನು ಕೆಲಸ? ಇಂಥವ್ರು ಬೇಕು ಅಂತ ಕೇಳು, ಬೇಕಾದ್ರೆ ಕರೀತೀನಿ, ಸರಿನಾ? ಇಂಥವ್ರ ಹತ್ರ ನನಗೆ ಇಂಥದ್ದು ಮಾತಾಡಬೇಕು, ಇಂಥ ಕೆಲಸ ಐತೆ ಅಂತ ಅವ್ರನ್ನ ಕರೆದು ಬಿಡ್ತೀನಿ. ಅಲ್ಲ ಏನಿಲ್ಲ, ಸುಮ್ಮನೆ ಬಂದೆ. ನೂತು ಚೆನ್ನಾಗಿ ಮಾತಾಡಿಸ್ತಾ ಇದ್ದ. ಈ ಕಡೆ ಬಂದು ಬೆಳಗ್ಗೆಯಿಂದ ಒಂದು 2-3 ಸತಿ ಮಾತಾಡ್ಸೋನು ನನಗೆ. ಯಾಕೋ ಬೆಳಗ್ಗೆಯಿಂದ ಹೊರಗೆಲ್ಲೂ ಕಾಣಿಸ್ತಾ ಇಲ್ಲ, ಹೊರಗೆಲ್ಲೂ ಬಂದೇ ಇಲ್ಲ. ಅದಕ್ಕೆ ನಾನು ಯಾಕಪ್ಪ ಎಲ್ಲಿಗೂ ಹೋಗಿದ್ದಾನೆ, ನಾನು ಟ್ರಿಪ್ ಏನಾದರೂ ಹೋಗಿದ್ದಾನ ನೂತು ಅಂತ ಅಂದ್ಕೊಂಡೆ. ಇಲ್ಲ, ಅವನೆಲ್ಲ ಹೋಗಿದ್ದಾನೆ, ಸ್ವಲ್ಪ ಕೆಲಸ ಐತೆ ಅಂತ ಎಲ್ಲ ಹೋಗಿದ್ದಾನೆ. ಹೌದೇನು? ಎಲ್ಲಾದರೂ ಫ್ರೆಂಡ್ಗಳ ಜೊತೆ ಹೋಗಿರ್ಬೇಕಲ್ವಾ? ಎಲ್ಲಾದರೂ ಟ್ರಿಪ್ ಏನಾದರೂ ಹೋಗಿದ್ದಾರಾ? ಅದೇನಪ್ಪ ಗೊತ್ತಿಲ್ಲ, ಅದೇನಂತ ಗೊತ್ತಿಲ್ಲ ಸರಿಯಾಗಿ. ಒಟ್ಟಿನಲ್ಲಿ ಎಲ್ಲ ಹೋಗ್ಯಾನ ಅವನಿಲ್ಲ, ಎಲ್ಲ ಹೋಗಿದ್ದಾನೆ. ರಂಜು ಆಂಟಿ, ಏನು ತಿಂಡಿ ಅಡುಗೆ ಏನು ಮಾಡಿದ್ರಿ? ಹಿಂಗೆ ಚಪಾತಿ ಬೆಂಡೆಕಾಯಿ ಪಲ್ಯ ಮಾಡಿದ್ದೆ. ಹಿಂಗೆ ಏನಾದರೂ ಮಾಡಬೇಕಲ್ಲ, ಸೊಪ್ಪು ಸಾರು ಮಾಡಿ ಇವಾಗ ಅನ್ನ ಮುದ್ದೆ ಮಾಡಬೇಕು. ಯಾಕಮ್ಮ, ಯಾಕೆ? ತಿಂತೀಯ? ಬಾ ತಿನ್ ಬಾ. ಏನಿಲ್ಲ, ಕೇಳಿದೆ ಅಷ್ಟೇ. ಡೈಲಿ ನೂತನ ಕೇಳ್ತಿದ್ದೆ ಏನು ತಿಂಡಿ ಊಟ ಅಂತೇಳಿ, ನೂತನ ಮಾತಾಡಿಸ್ತಿದ್ನಲ್ಲ, ಅದಕ್ಕೆ ನಾನು ನಿಮಗೆ ಕೇಳಿದ್ದೆ ಅಷ್ಟೇ. ಏನಾದರೂ ತಿಂಡಿ ಗಿಂಡಿ ಏನಾದರೂ ಮಾಡಿದ್ರಾ, ಏನು ಮಾಡಿದ್ರಿ, ಏನು ಎತ್ತ ಅಂತೇಳಿ ಸುಮ್ಮನೆ ಮಾತಾಡಿಸಿ ಕೇಳಿದ್ದೆ ಅಷ್ಟೇ. ಏನಿಲ್ಲ ಬಿಡ್ರಿ. ನೂತು ಇಲ್ವಲ್ಲ? ನೂತು ಇಲ್ಲ. ಎಲ್ಲಿ ಹೋಗಿದ್ದಾನಪ್ಪ ನೂತು ಇದ್ರೇ ಮನೆ ಹತ್ರ ಚೆಂದ. ಒಂಥರ ನನಗೆ ನೋಡ್ತಾ ಇದ್ದ, ಮಾತಾಡಿಸ್ತಾ ಇದ್ದ. ಇಬ್ಬರು ಒಂಥರ ತುಂಬ ಕ್ಲೋಸ್ ಆಗಿದ್ವಿ. ನೂತು ಯಾಕಿಲ್ಲಿ ಬಂದಿಲ್ಲಲ್ಲ? ಎಲ್ಲಿಗೆ ಹೋಗಿದ್ದಾನೆ? ನನಗೆ ಗೊತ್ತು. ಆವಾಗಿಂದ ಇತ್ಲಾಗೆ ನೋಡ್ತಾ ಬಂದಿದ್ದಾಳೆ. ನಾನು ಆವಾಗಿಂದ ನೋಡ್ತಾ ಇದ್ದೀನಿ, ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಈ ಕಡೆನೇ ನೋಡ್ತಾ ಇದ್ದಾಳೆ. ಇಲ್ಲಾಸಿಗೆ ಎಷ್ಟು ಸಾರಿ ಓಡಾಡಿದ್ಲು. ಮನೆ ಮುಂದಾಸಿ ನೋಡ್ಕೊಂಡು ಎಷ್ಟು ಸಾರಿ ಓಡಾಡಿದ್ಲು. ಅಲ್ಲಿ ನಿಂತ್ಕೊಂಡು ಈ ಕಡೆನೇ ನೋಡೋದು, ಮಾತಾಡ್ಸೋದು, ಹಿಂಗೆಲ್ಲ ಮಾಡ್ತಾ ಇದ್ದಾಳೆ. ನಂಜಕ್ಕ, ಯಾಕೆ ಹಿಂಗೆ ನಿಂತ್ಕೊಂಡಿದೀಯಾ? ಹೋದ್ರ ಬಾವ? ಭೂಮಿ ಇವಾಗಿನ ಹೋದ್ರು. ಅವಳು ಬಂದಿದ್ಲು ಈಗ.
ಹಾಗೆ ನಾನು ನೋಡ್ತಾ ಇದ್ದೀನಿ ಅವ್ನು ಹೊರಗೆ ಬಂದಿಲ್ಲದಕ್ಕೆ ನಮ್ಮ ನೂತು ಎಲ್ಗ ಹೋಗಿದ್ದಾನೆ ಅಂತ ಹೇಳಿ ಆಗಿಂದ ಎಷ್ಟು ಸತಿ ಹೊರಡ ಇತ್ಲಾಗ ಹೋಗಿದ್ದಾಳೆ ನೋಡಿ ಬರ್ತಾ ಇದ್ದಾಳೆ. ಮನೆಯಿಂದ ಇಸಿಕ್ ಬರೋದೇ ಕಾಯ್ತಾ ಇದ್ದಾಳೆ. ಮಾತಾಡಿಸ್ಲಿ ಸರಿಯಾಗಿ ಬಡ್ದು ಹಿಡ್ಕೊಂಡು ಸರಿಯಾಗಿ 4 ತಟ್ಟು ಬಿಡ್ತೀನಿ. ನನ್ನ ಮಗನೇನ ಮಾತಾಡಿಸ್ಲಿ ಅವಳು. ನೀನು ಯಾಕೆ ಮಾತಾಡ್ಸೋದು ಅಂತ. ನನಗೆ ಅವ್ರ ಬುದ್ಧಿ ಇಷ್ಟ ಆಗಲ್ಲ. ಮಾತಾಡಿಸ್ಕೊಡ್ದು ನನ್ನ ಮಗನ ಏನೇ ಅಂತಂದ್ರೂ ನನಗೆ ಅವಳ ಬುದ್ಧಿನೇ ಇಷ್ಟ ಆಗಲ್ಲ. ಮಾತಾಡಿಸ್ಲಿ ಸರಿಯಾಗಿ ಜಾಡಿಸ್ತೀನಿ. ನೀನೇನಾದರೂ ನನ್ನ ಮಗನ ಮಾತಾಡಿಸ್ಬಿಟ್ಟಿದ್ದಿ ಅಂದರೆ ಸರಿಯಾಗೋದಿಲ್ಲ ನೋಡಿ. ಯಾಕೆ ಮಾತಾಡ್ಸೋದು ನೀನು ನನ್ನ ಮಗನ ಅಂತ ಹೇಳಿ ಬಾಯಿಗೆ ಬಂದಂಗೆ ಬೈದಾಕ್ಬಿಡ್ತೀನಿ. ನಾನೇನೇನು ಸುಮ್ಮನೆ ಬಿಡೋದಿಲ್ಲ. ನೀನು ಯಾಕೆ ನೀನು ಮಾತಾಡ್ಸೋದಂತ ಕೇಳ್ತೀನಿ. ಅವಾಗಿಂದ ನೋಡ್ತಾ ಇದ್ದೀನಿ ಭೂಮಿ ಬಂದ್ಲು. ಅಕ್ಕ ನೂತು ಎಲ್ಲೋದೇನೆ ಆಂಟಿ, ನೂತು ಎಲ್ಲೋಗಿದ್ದಾನೆ ಅಕ್ಕ ಅಂತ ಒಂದ್ಸತಿ ಅಂತಾಳೆ, ಆಂಟಿ ಅಂತ ಒಂದ್ಸತಿ ಅಂತಾಳೆ. ಏನು ಬಂದು ಸುಮ್ಮನೆ ಆಗ್ಲೆಲ್ಲ ಮಾತಾಡ್ಸೋದೇನೆ. ಅದಕ್ಕೇನೆ ಅವನು ಮಾತಾಡಿಸ್ತಿದ್ದೆ. ಹೇಳು ಇರ್ತಿರ್ಲಿಲ್ಲ, ಕೆಲಸಕ್ಕೆಲ್ಲಾದ್ರೂ ಹೋಗ್ತಿದ್ದೆ ನಾನು, ಒಳಗೆ ನಾನು ಕೆಲಸ ಮಾಡ್ಕೊಂತಿದ್ದೆ. ಅವನೇನಾನು ಇಲ್ಲಿದ್ರೆ ಮಾತಾಡ್ಸಾಳು ಸುಮ್ಮನೆ. ಅದಕ್ಕೇನೆ ಇವಾಗ ನೋಡಕ್ಕೆ ಬಂದವಳೆ. ನಮ್ಮ ಹುಡುಗ ಒಳ್ಳೆ ಅನ್ಕಣಮ್ಮ, ಒಳ್ಳೆಳಲ್ಲ ಈ ಹುಡುಗಿನೇನೆ. ಇಲ್ಲದಿದ್ದು ಮಾಡಕ್ಕೆ ನಮ್ಮ ಹುಡುಗ ಒಳ್ಳೆ ಹುಡುಗ. ಸುಮ್ಮನೆ ನಮ್ಮ ಪಾಪನ ಬೈಬೇಡ ನೀನು. ಇವಳು ಹೆಚ್ಚಾಗಿನ ಇವಳು ಸರಿಯಾಗಿ ಬೈಬೇಕು. ನೀನು ಯಾಕೆ ಮಾತಾಡ್ಸೋದು ಅಂತ. ಮತ್ತೆ ತಾಡಿ ಏನಾನ ಮಾತಾಡಿಸ್ಲಿ ಸರಿಯಾಗಿ ಹಿಡ್ಕೊಂಡು ನಾನೇನಿಲ್ಲ 4 ತಿಗಿಡ್ಬಿಡ್ತೀನಿ. ಹೋಗೆ ನೀನು ನನ್ನ ಮಗನ ಯಾಕೆ ಮಾತಾಡ್ಸೋದು, ಯಾವನ್ನ ನೋಡ್ಕೆ ಹೋಗಿ ಅಂತೇಳಿ. ನೋಡಮ್ಮ ಅದೇ ನನ್ನ ಮಗ ಒಂದಿಟ್ಟು ಮನೆಯಾಗಿರೋದು ಕಾಲ ನನ್ನ ಮಗನ ಮೇಲೆ ಕಣ್ಣು ಹಾಕ್ಬೇಡಿ ಗಳಮ್ಮ ಅಂತಾರ ಏನೋ ಹೇಳತ್ತ. ನಾನು ಹೆಂಗೆ ಅಷ್ಟಿಷ್ಟು ಇಟ್ಕೊತಿಲ್ಲ ಇವಳು ನೋಡಿ. ಹಿಂಗೆ ಮಾತಾಡ್ತಾ ಇದ್ದೀರಾ ರಂಜಮ್ಮ ಭೂಮಿ? ಏನಿಲ್ಲ ಲಕ್ಷ್ಮಣ ಆಂಟಿ. ಅದ ಇವಳು ಮುತ್ತು ಸ್ವಾತಿ ತಂಗಿ. ಅವಳು ಹಗ್ಲೆಲ್ಲ ನಮ್ಮ ಮನೆ ತಕ್ಕೊತಾಳೆ. ನೂತು ಅಂತ ನಮ್ಮ ಹುಡುಗಂತ ಮಾತಾಡೋದು, ನಮ್ಮ ಹುಡುಗನ ನೋಡೋದು ಹಗ್ಲೆಲ್ಲನ ನಮ್ಮ ಮನೆ ಕಡೆಗೆ ನೋಡ್ಕೊಂಡು ಓಡಾಡ್ತಾಳೆ. ಅವಾಗಿಂದ ನನ್ನ ಮಗ ಹೊರಕ್ಕೆ ಬಂದೇ ಇಲ್ಲ. ನಾವು ಬೈದ್ವಿ ನೆನ್ನೆಸಿಂದಾನು. ಅದಕ್ಕೆ ಹೊರಕ್ಕೆ ಬಂದಿಲ್ಲ. ಅದಕ್ಕೆ ಮನೆ ತಾಗ ಏನೊಂದು 20 ಸತಿ ಓಡಾಡ್ತಾ ಇದ್ದಾಳೆ. ನೂತು ಅನ್ಕೊಂಡು ಅದಕ್ಕೆ ಬಂದು ರಂಜಿ ಅಕ್ಕ ರಂಜಿ ಆಂಟಿ ಅಂತ ಒಂದ್ಸತಿ ಅಂತಾಳೆ, ಅಕ್ಕ ಅಂತ ಒಂದ್ಸತಿ ಅಂತಾಳೆ. ಎಲ್ಲಿಗೋ ಹೋಗಿದ್ದಾನೆ ನೂತು ಅಂತ ಕೇಳಿದ್ಲಂತೆ. ಅದಕ್ಕೆ ಅವನಿಲ್ಲ ಮೇಲೆ ಹೋಗಿದ್ದಾನೆ ಅಂತ ಹೇಳತ್ತೆ ನಮ್ಮ ರಂಜಿ ಅಕ್ಕ. ಅದಕ್ಕೆ ಇಲ್ಲಿ ಓಡಾಡ್ತಾ ಇದ್ದಾಳೆ ನೋಡು. ಅಲ್ಲಿ ನಾನಿಲ್ಲಿ ನಿಂತ್ಕೊಂಡಂಗೆ 2 ತಡಿ ಓಡಾಡಿದ್ಲು. ಇತ್ಲಾಗೆ ನೋಡೋದು, ನಮ್ಮ ಹುಡುಗನೇ ನೋಡೋದು, ಯಾವಾಗ್ಲೂ ಹಿಂಗೆ ಮಾಡ್ತಾ ಇದ್ದಾಳೆ. ಏತಾಗಿ ಒಳ್ಳೆ ಹುಡುಗರಲ್ಲ ಬೇಡ ಬಂತಾಯಿ. ಹೆಂಗ ಅಕ್ಕ ತಂಗಿಯರು ಇಬ್ಬರಳನು. ಈಗ ನಮ್ಮ ರಂಜಮ್ಮನು ಇವತ್ತು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ನನ್ನ ಮಗ ಅಂತಾಲೇನೆ ಇವತ್ತು ಬೋಮಮ್ಮನ ಮಗನ ಸಾಕೈತೆ. ಸುಮ್ಮನೆ ಯಾಕೆ ಹಾಳು ಮಾಡ್ಕೊಂತೀರ? ಬೇಡ ಹುಡುಗಿಯರ ಸವಾಸ ಬೇಡ. ಅವೆರಡೂ ಒಳ್ಳೆವಲ್ಲ ಕಣಮ್ಮ. ನಾನು ನೋಡಿದ್ದೀನಲ್ಲ ಲಕ್ಷ್ಮಣ ಆಂಟಿ, ಆ ಹುಡುಗಿ ದೊಡ್ಡದು ಅಲ್ಲಿ ಇಲ್ಲಿ ಓಡಾಡ್ಕೊಂಡಿತ್ತು. ಅದನ್ನು ಬಂದು ಹೇಳಿದ್ಕೆ ಎಂಥ ಮಾತು ಬೈದ್ಲು ಅವ್ರ ಅಮ್ಮ. ನಾನು ಬಯಸ್ಕೊಂಡಿದ್ದೀನಿ. ಹುಡುಗಿಯರ ಬುದ್ಧಿ ಏನಂತ ನನಗೆಲ್ಲ ಗೊತ್ತೈತೆ. ಆದರೆ ಅವ್ರನ್ನ ನಂಬಲ್ಲ ನಾನು ಏನೇ ಅಂದ್ರೂ. ಅದಕ್ಕೆ ನಮ್ಮ ರಂಜು ಅಕ್ಕನಿಗೆ ಹೇಳ್ತಾ ಇದ್ದೀನಿ, ಇಲ್ಲೆಲ್ಲೂ ಬಿಡ್ಕೋಬೇಡ ನಮ್ಮ ಮನೆ ಬಾಕ್ಲಕ್ಕೆ. ಅವಳನ್ನ ಬಂದರೆ ಬರಬೇಡ ನಡಿ ಅಂತ ಹೇಳ್ತಾ ಇದ್ದೀನಿ. ಬರೋಳು ಮಾತಾಡ್ಸೋದು ಮಾಡಾಳು. ಅದಕ್ಕೆ ನಮ್ಮ ಹುಡುಗನ ಮೇಲೆ ಹಳೆ ಕಣ್ಣು ಹಾಕಿರೋದು ನಮ್ಗೆ ಅನುಮಾನ ಬಂದೈತಿ. ಅವಳು ಕಣ್ಣು ಹಾಕಿ ಅವಳೆ ಅಂತೇಳಿ ಏನೋ ನಮ್ಮ ಹುಡುಗನ ಮಾತಾಡಿಸ್ಲಿ ಸರಿಯಾಗಿ ಏನಿಲ್ಲ. ನೋಡಿ ಹಂಗೇನೆ ನೋಡಿ ಮಾತಾಡಿಸ್ತಾಳಲ್ಲ. ಅವಾಗ ನೀನು ಯಾಕೆ ಮಾತಾಡ್ಸೋದು ನಮ್ಮ ಹುಡುಗನ? ನೀನು ಮಾತಾಡಿಸ್ಬೇಡ ಅಂತ ಹೇಳು. ಹಂಗೆ ಹೇಳ್ಬಿಡು. ಮಾತಾಡಿಸ್ಕೊಡ್ದು ನಮ್ಮ ಹುಡುಗನ ಮಾತಾಡ್ಸಿದಿ ಅಂದ್ರೆ ನಿನಗೇನೋ ಗ್ರಾಚಾರ ಮಾತಾಡಿಸ್ಕೊಡ್ದು ನೀನು ಅಂತಾನು. ಅದೇ ಮತ್ತೆ ಹಂಗೆ ಹೇಳಿದ್ರೆ ಸುಮ್ಮನೆ ಆಗ್ತಾಳೆ. ನೋಡಿ ಮಾಡಿ ಮಾತಾಡ್ಬೇಕು. ನೋಡ್ಲಿಲ್ಲ ಸುಮ್ಮನೆ ಅಂದರೆ ಸುಮ್ಮನೆ ಮಾತಾಡಿಸ್ತೆ ಅಂತಾರೆ. ಮಾತಾಡ್ಸೋದು ನೋಡಿ ಡೈರೆಕ್ಟಾಗಿ ಬೈಬೇಕು. ಸುಮ್ಮನೆ ಬೈಯೋಕ್ಕಾಗಲ್ಲ. ಅದೇ ಮತ್ತೆ ಸುಮ್ಮನೆ ಬೈಯೋಕ್ಕಾಗಲ್ಲ. ನಾನೇ ನೀವು ಮಾತಾಡ್ಸಿದ್ನಿ, ನೀವು ನೋಡಿದ್ರೆ ಮಾಡಿದ್ರೆ ಅಂತಾರೆ. ಅದಕ್ಕೆ ಆವಾಗ ಡೈರೆಕ್ಟಾಗಿ ಅವಳು ಮಾತಾಡ್ಬೇಕಾದ್ರೆ ಹಿಡ್ಕೊಂಡು 4 ತಟ್ಟಿ ಬುದ್ಧಿ ಹೇಳ್ಬೇಕು. ಬೇಡ ಕಣಮ್ಮ. ಹೆಂಗ ಇಬ್ಬರಳೂ ಇವತ್ತು ಎಂಥ ಸೆನಕ ಹುಡುಗನ ಬೆಳೆಸಿದ್ರೆ ಇವತ್ತು ರಂಜು ಬೋಲ್ ಚೆನ್ನಾಗಿ ನೋಡ್ಕೊಂಡ್ಲು ಕಾಣಮ್ಮ ಬೋಮಮ್ಮನ ಮಗನ್ನ. ಮಗ ಇವತ್ತು ಬೆಳೆ ದೊಡ್ಡನಾಗೇನೆ ಅಂದ್ರೆ ಅದಕ್ಕೆ ನಮ್ಮ ರಂಜು ಅಕ್ಕನೇ ಕಾರಣ. ನಾನು ಕೆಲಸ ಅಂತ ಬರೀ ಕೆಲ್ಸಕ್ಕೆ ಹೋಗೋದೇ ಆಯಿತು. ಇವತ್ತು ಅವನು ಹಂಗೆ ಜಾಸ್ತಿ ದೊಡ್ಡಮ್ಮನ ಮಾತೆ ಕೇಳೋದು ತುಂಬ ಹಚ್ಕೊಬಿಟ್ಟಿದ್ದೆ. ನನ್ನ ಹತ್ರನೇ ಬರ್ತಾ ಇರಲಿಲ್ಲ. ಅಷ್ಟು ಚೆನ್ನಾಗೆ ಹೋಗ್ಕೊಂಡು ಅಷ್ಟು ಚೆನ್ನಾಗೆ ಅವನು ರಂಜಿತ್ ಅಕ್ಕನ ಬೋಲು ಹಚ್ಕೊಂಡಿದ್ದ. ನನಗೇನೋ ಈಗಲೂ ಹಂಗೇನೆ ನಮ್ಮ ಮಗನ್ನ ನಾನು ಹೇಳ್ತಾ ಇದ್ದೀನಿ. ಇವತ್ತು ಎದುರಿಗೈತೆ ಅಂತಲ್ಲ, ಮರೇಲೈತೆ ಅಂತ ಅವನು ಮಾತಾಡಲ್ಲ, ಎದುರಿಗೈತೆ ಅಂತ ಅವನು ಮಾತಾಡಲ್ಲ. ನಾನು ಇವತ್ತು ತುಂಬ ಆನೆಸ್ಟಾಗಿ ಹೇಳ್ತಾ ಇದ್ದೀನಿ ಲಕ್ಷ್ಮೀ ಆಂಟಿ. ಇಲ್ಲಿ ನೋಡಿ, ನನಗೆ ನನ್ನ ಮಗನ ಇವತ್ತು ತುಂಬ ಮುದ್ದಾಗಿ ಸಾಕಿ ಇವತ್ತು ನನ್ನ ಮಗ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಇವತ್ತು ಒಳ್ಳೆನಾಗಿದ್ದಾನೆ. ನನ್ನ ಮಗ ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾನೆ ಅಂತಂದರೆ ಅದಕ್ಕೆ ನಮ್ಮ ರಂಜು ಅಕ್ಕನೇ ಕಾರಣ. ಇವತ್ತು ನಮ್ಮ ಮಗನ ತುಂಬ ಸುಂದರವಾಗಿ ತುಂಬ ಪ್ರೀತಿಯಿಂದ ತುಂಬ ಮುದ್ದಾಗಿ ಸಾಕಿರೋದು ನಮ್ಮ ರಂಜು ಅಕ್ಕ. ಅವ್ರಮ್ಮ ನಾನು ಅದಕ್ಕೆ ಹೇಳಿದೆ, ಅಕ್ಕ ನೀನು ಮಕ್ಕಳಿಲ್ಲ ಅಂತ ಕೊರಗಬೇಡ ಅಂತ. ಇಲ್ಲಮ್ಮ, ನಾನು ಯಾವತ್ತೂ ಮಕ್ಕಳಿಲ್ಲ ಅಂತ ನಾನು ಯಾವತ್ತೂ ಕೊರಗಿಲ್ಲ. ನನಗೆ ಅವನೇ ನನ್ನ ಮಗ ಅಂತ ತಿಳ್ಕೊಂಡು ನಾನು ಬೆಳೆಸಿದ್ದೀನಿ. ನಾನು ಯಾವತ್ತೂ ನನ್ನ ಮಕ್ಕಳಿಲ್ಲ ಎಂಬ ಒಂದು ಮನಸ್ಸಿನಾಗೆ ಬಂದಿಲ್ಲ. ಅವ್ನು ಹುಡ್ತಾಗಿಂದ ಕಣ್ಣು ಲಕ್ಷ್ಮಣ ಆಂಟಿ ನನ್ನ ಮನಸ್ಸಿನಾಗೆ ಬಂದಿಲ್ಲ. ಹೇಳಿ ನೀನು ಸಾಕೋದು ನೋಡಿದ್ರೆ ಗೊತ್ತಾಯ್ತು. ನೀನು ಅಷ್ಟು ಚೆನ್ನಾಗೇ ಸಾಕ್ದಲ್ಲ. ನಾನು ಅವಾಗಲೇ ಅಂದ್ಕೊಂಡೆ ನೀನು ಅವಾಗೆಲ್ಲ ಬಿಡು ಅಂದರೆ ಮದುವೆ ಹೊಸಬ್ನಾಗೆ ಅಣ್ಣ ತಮ್ಮಗಳ ಮಧ್ಯೆ ವಾರ್ಗಿತ್ತೇರೋ ಅಂದಮೇಲೆ ಹೋಗ್ತವೆ. ಆದರೆ ಆ ಹುಡುಗ ಹುಡ್ತಾಗಿಂದ ತುಂಬ ಚೆನ್ನಾಗಿ ನೋಡ್ಕೊಂಡೆ. ನಿನಗೂ ಚೆನ್ನಾಗಿ ಬುದ್ಧಿ ಬಂತು. ನೀನು ಒಳ್ಳೆಯವಳಾಗಿ ಮಗನ ಚೆನ್ನಾಗಿ ನೋಡ್ಕೊಂಡು ಬೆಳೆಸಿ
ಹಿಂಗೆ ಒಳ್ಳೇದು ಮಾಡಿದ್ರಿ ಬೇಡ ನಿನ್ನ ಸಹವಾಸ ಬೇಡ ಕಣಮ್ಮ. ನಿನ್ನ ಮಾವನ ಸಹವಾಸ ಬಿಡಿಸ್ಬಿಡು, ಹೇಳ್ಬಿಡು ಅವನಿಗೆ ಮಾತಾಡಿಸ್ಬೇಡ ಅಂತ. ಅವನು ಬಯಸ್ತಾ ಮಾತಾಡ್ಸಕ್ಕೆ ಹೋಗಲ್ಲ. ಈಗ ಇವೇನೇ ಹಿಂದೆ ಬೀಳೋದು ಹೆದ್ರಿಕಂತಾನೆ. ಸಹವಾಸ ಅಲ್ಲಪ್ಪ, ಯಾರನ್ನೂ ಮಾತಾಡ್ಸಲ್ಲ. ಅವನು ಮಾತಾಡಿಸ್ಬೇಡ ಅಂತ ನಾವು ಬೆಳಗ್ಗೆಯಿಂದ ಹೊರಕ್ಕೆ ಬಂದಿಲ್ಲ, ಅವನೆಲ್ಲೂ ಹೋಗೇ ಇಲ್ಲ, ಎಲ್ಲಿಗೂ ಮಾಡೇ ಇಲ್ಲ. ಅದಕ್ಕೆ ಬಂದಿದ್ದಾಳೆ ಇವಾಗ. ಎಲ್ಗೋ ಹೋಗಿದ್ದಾನಲ್ಲ ಮಾತಾಡ್ಸಲ್ಲ ಅಂಬ ಒಂದಿದಕ್ಕೆ. ಭೂಮಿ ರಂಜು ತುಂಬ ಚೆನ್ನಾಗಿದ್ದಾರೆ. ಭೂಮಿ ಮಗನ ತನ್ನ ಮಗ ಅಂತ ತಿಳ್ಕೊಂಡು ಮಕ್ಕಳಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ತುಂಬ ಮುದ್ದಾಗಿ ಸುಂದರವಾಗಿ ತುಂಬ ಆರೋಗ್ಯವಾಗಿ ಕಾಪಾಡ್ಕೊಂಡು ಅವ್ರ ಮಗನ ಭೂಮಿ ಮಗನ ತುಂಬ ಚೆನ್ನಾಗಿ ಸಾಕಿದ್ದಾಳೆ ರಂಜಿತಾ. ಇವತ್ತು ಒಳ್ಳೆಯವಳಾಗಿ ಮದುವೆಗೆ ಹೊಸಬ್ನಲ್ಲೆಲ್ಲ ಜಗಳ ಆಡಿದ್ರು, ವಾರ್ಗಿತ್ತಿರದ್ಮೇಲೆಲ್ಲ ಇದ್ದಿದ್ದೇನೆ ಅವಳು. ಆಮೇಲೆ ಬುದ್ಧಿ ಕಲ್ತ್ಕೊಂಡು ಭೂಮಿ ಮಗ ಬಿಡ್ತಾಗಿಂದ ತುಂಬ ಚೆನ್ನಾಗಿ ಸಾಕಿ ಮಕ್ಕಳಿಲ್ಲ ಅನ್ನೋ ಕೊರಗೆ ಇಲ್ಲ ಅವಳಿಗೆ, ಅಷ್ಟು ಚೆನ್ನಾಗಿ ಸಾಕಿದ್ಲು. ಭೂಮಿಗಿನ ಹೆಚ್ಚಾಗಿ ಅವಳೇ ಸಾಕಿದ್ದು. ಇವಾಗ ಅವಳು ಮುತ್ತು ಕಣ್ಣು ಹಾಕಿದ್ದಾಳೆ. ಮುತ್ತು ಯಾಕೋ ಆಗ್ಲೆಲ್ಲ ಬರ್ತಾ ಹೋಗ್ತಾ ಇದ್ದಾಳೆ. ಅದಕ್ಕೆ ಭೂಮಿ ಸರಿಯಾಗಿ ನೋಡು, 4 ತೀಡ್ಬಿಟ್ಟು ಬುದ್ಧಿ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾಳೆ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.